ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಕಾರವಾರ, ಕರ್ನಾಟಕದ ಕಾಶ್ಮೀರ. ಇಲ್ಲಿ ಈಗ 7 ದಿನಗಳ ಕಾಲ ಕರಾವಳಿ ಉತ್ಸವ ಶುರುವಾಗಿದೆ. ನಿನ್ನೆ ಡಿಸೆಂಬರ್ 22 ಸೋಮವಾರದಿಂದ ಕರಾವಳಿ ಉತ್ಸವಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿತು. ಇಲ್ಲಿನ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರವರು ಕರಾವಳಿ ಉತ್ಸವಕ್ಕೆ ಚಾಲನೆ ಕೊಟ್ರೆ, ಇಲ್ಲಿನ ಶಾಸಕ ಸತೀಶ್ ಸೈಲ್ ಅವರು ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮದ ಉಸ್ತುವಾರಿಯನ್ನ ನೋಡಿಕೊಂಡ್ರು. ಇದರ ಜೊತೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ ನವರು ಕೂಡ ಅಚ್ಚುಕಟ್ಟಾದಂತ ಒಂದು ವ್ಯವಸ್ಥೆಯೊಂದಿಗೆ ಅದ್ದೂರಿಯಾದಂತ ಈ ಕರಾವಳಿ ಉತ್ಸವಕ್ಕೆ ಚಾಲನೆ ದೊರಕಿಸಿಕೊಟ್ರು. ಅದೇ ರೀತಿ 8 ವರ್ಷದ ಬಳಿಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಉತ್ಸವ ಈಗ ಶುರುವಾಗಿರುವಂತದ್ದು. ಸರ್ಕಾರದ ಪ್ರಮುಖ ಉತ್ಸವಗಳಲ್ಲಿ ಒಂದಾದಂತ ಅತಿ ದೊಡ್ಡ ಉತ್ಸವ ಕರಾವಳಿ ಉತ್ಸವ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರದ ಉತ್ಸವಗಳಲ್ಲಿ ಕರಾವಳಿ ಉತ್ಸವ ಅತಿ ದೊಡ್ಡ ಉತ್ಸವ ಆಗಿರುವಂತದ್ದು. 1992ರಿಂದ ಆರಂಭವಾದಂತ ಕರಾವಳಿ ಉತ್ಸವ ಬರೋಬ್ಬರಿ ಈಗ 30 ವರ್ಷ ದಾಟಿ ಹೋಗಿರುವಂತದ್ದು. ಈ ಪೈಕಿ ಒಟ್ಟು 18 ಕರಾವಳಿ ಉತ್ಸವ ಆಗಿರುವಂತದ್ದು. ಮಧ್ಯದಲ್ಲಿ ಕೆಲವೊಂದು ಅಡೆತಡೆಗಳಿಂದ ಕರಾವಳಿ ಉತ್ಸವ ಆಗಿರ್ಲಿಲ್ಲ. ಈ ವರ್ಷ 8 ವರ್ಷಗಳ ಬಳಿಕ ಕರಾವಳಿ ಉತ್ಸವ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ. ಅದರ ಜೊತೆಗೆ ಲೇಟ್ ನೈಟ್ ಮ್ಯೂಸಿಕ್ ಶಂಕರ್ ಮಹಾದೇವನ್ ನಡೆಸಿಕೊಟ್ಟಂತ ಅದ್ದೂರಿ ರಸಮಂಜರಿ ಕಾರ್ಯಕ್ರಮ ಇಲ್ಲಿನ ಜನರಿಗೆ ಮನರಂಜನೆಯ ರಸದೌತಣ ನೀಡಿತು. 7 ದಿನಗಳ ಕಾಲ ಕರಾವಳಿ ಉತ್ಸವ ಅದ್ದೂರಿಯಾಗಿ ಆರಂಭವಾಗಿರುವಂತದ್ದು. ನೆನೆ ಮೊದಲ ದಿನದ ಕಾರ್ಯಕ್ರಮ ಹೇಗಿತ್ತು ಅಂದ್ರೆ ಅದ್ದೂರಿಯಾಗಿತ್ತು, ಅದ್ಭುತವಾಗಿತ್ತು ಎನ್ನುವಂಥದ್ದು ಪ್ರೇಕ್ಷಕರಿಂದ ಕೇಳಿ ಬಂದಿರುವಂತಹ ಮಾತು. ಬಾಲಿವುಡ್ ಗಾಯಕ ಲಿಜೆಂಡ್ ಶಂಕರ್ ಮಹಾದೇವನ್ ನಡೆಸಿಕೊಟ್ಟಂತ ಅದ್ಭುತ ಸಂಗೀತ ಸಂಜೆ ಕಾರ್ಯಕ್ರಮ ನೋಡುಗರ ಕಣ್ಮನ ಸೆಳೆಯಿತು. ಅದ್ರ ಜೊತೆಗೆ ಈ ಮನರಂಜನೆಯ ರಸದೌತಣವನ್ನ ಸುಮಾರು 25,000ಕ್ಕೂ ಹೆಚ್ಚು ಪ್ರೇಕ್ಷಕರು ಇದರ ಸವಿಯನ್ನ ಸವಿದ್ರು. ಅದ್ರ ಜೊತೆಗೆ ಸ್ಟೇಜ್ ನ ಮುಂಭಾಗದಲ್ಲಿ ಸಾಕಷ್ಟು ಪ್ರೇಕ್ಷಕರು ಬಂದು ನೃತ್ಯವನ್ನ ಮಾಡೋದ್ರ ಮೂಲಕ ಎಂಜಾಯ್ ಅನ್ನ ಮಾಡಿದ್ರು. ಕಳೆದ 8 ವರ್ಷದಿಂದ ಕರಾವಳಿ ಉತ್ಸವ ಆಗಿರ್ಲಿಲ್ಲ ವೀಕ್ಷಕರೇ. ಈ ಮೊದಲ ದಿನವೇ ಅದ್ದೂರಿಯಾಗಿ ಕರಾವಳಿ ಉತ್ಸವ ನಡೀತು. ಇನ್ನು 6 ದಿನಗಳ ಕಾಲ ಕರಾವಳಿ ಉತ್ಸವ ನಡೆಯಲಿದೆ. ಈ 6 ದಿನದಲ್ಲಿ ಇನ್ನಷ್ಟು ಬಾಲಿವುಡ್ ಗಾಯಕರು, ಅದೇ ರೀತಿ ನಮ್ಮ ಸ್ಯಾಂಡಲ್ವುಡ್ ನ ಗಾಯಕರು ಕೂಡ ರಸಮಂಜರಿ ಕಾರ್ಯಕ್ರಮವನ್ನ ನಡೆಸಿಕೊಡಲಿದ್ದಾರೆ. ಮುಂದಿನ 6 ದಿನಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಮತ್ತು ಮಲೆನಾಡಿನ ಜನರಿಗೆ ಮನರಂಜನೆಯ ರಸದೌತಣ ಸಿಗಲಿದೆ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದತ್ತ ಜನರು ಆಗಮಿಸುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಕರಾವಳಿ ಉತ್ಸವ. ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರವರ ನೇತೃತ್ವದಲ್ಲಿ ಈ ಕರಾವಳಿ ಉತ್ಸವ ನಡೀತಾ ಇರುವಂತದ್ದು. ಅದ್ರ ಜೊತೆಗೆ ಅವರಿಗೆ ಸಾಥಾಗಿ ಶಾಸಕ ಸತೀಶ್ ಸೈಲ್ ರವರು ಕೂಡ ಕರಾವಳಿ ಉತ್ಸವದ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ. ಈ ಬಾರಿ ಅದ್ದೂರಿಯಾಗಿ ಕರಾವಳಿ ಉತ್ಸವನ್ನ ನಡೆಸಬೇಕು, ಅದ್ರ ಜೊತೆಗೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಅದ್ರ ಜೊತೆಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಕೂಡ ಅದ್ಭುತವಾದಂತಹ ಒಂದು ಅಚ್ಚುಕಟ್ಟಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂತದ್ದು. 8 ವರ್ಷದ ನಂತರ ಕರಾವಳಿ ಉತ್ಸವ, ಅದರ ಜೊತೆಯಲ್ಲಿ ಕರಾವಳಿ ಸಪ್ತ ಅಂತ 7 ದಿವಸ, ಇದು ಪ್ರಪ್ರಥಮ ಬಾರಿಗೆ ನಾವು ಕರಾವಳಿ ಸಪ್ತ ಅಂದೇಳಿ ಕರಾವಳಿ ಉತ್ಸವವನ್ನ ನಾವು ಪ್ರಾರಂಭ ಮಾಡಿದ್ದೇವೆ. 33 ವರ್ಷ ಆಯ್ತು ಪ್ರಾರಂಭ ಆಗಿ. 1992ರಲ್ಲಿ ಪ್ರಾರಂಭ ಆಯಿತು. ಇದು 18 ವರ್ಷ ಮಾತ್ರ ನಡೆದಿದೆ. 17 ವರ್ಷ ನಡೆದಿದೆ, 18ನೇ ವರ್ಷ ನಾವು ಬಹಳ ವಿಜೃಂಭಣೆಯಿಂದ ಮಾಡಿದ್ದೇವೆ. ಮತ್ತೆ ಒಳ್ಳೊಳ್ಳೆ ಕಲಾವಿದರನ್ನ ಕರ್ಕೊಂಡು ಬಂದಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇಯ, ನಮ್ಮ ಜಿಲ್ಲೆ ಕಲಾವಿದರಿಗೆ ವೇದಿಕೆ ಕೊಡಬೇಕು. ಅದರ ಜೊತೆಯಲ್ಲಿ ಬೇರೆ ಬೇರೆ ದೇಶದಲ್ಲೇ ಅತಿ ಒಳ್ಳೊಳ್ಳೆ ಕಲಾವಿದರು ಅವರನ್ನ ತಂದು ಇಲ್ಲಿ ನಾವು ನಮ್ಮ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು. ಅವ್ರು ನೋಡಿ ನಮ್ಮ ಕಲಾವಿದರು, ಯುವಕರು, ಯುವತಿಯರು ನಮ್ಮ ರಾಷ್ಟ್ರ ಮಟ್ಟಕ್ಕೆ ಬೆಳಿಬೇಕು ಅನ್ನುವಂತ ಉದ್ದೇಶದಿಂದ ನಾವು ಈ ಕರಾವಳಿ ಉತ್ಸವವನ್ನ ವಿಜೃಂಭಣೆಯಿಂದ ಮಾಡಿದ್ದೇವೆ. ಬರುವಂತ ಹೋಗುವಂತವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಕರ್ತವ್ಯದಲ್ಲಿ ಹಾಜರಾಗಿರುವಂತದ್ದು. ಯಾಕಂದ್ರೆ ಕರಾವಳಿ ಉತ್ಸವ ಅಂದ್ಮೇಲೆ ಸಾಕಷ್ಟು ಸಂಖ್ಯೆಯಲ್ಲಿ ರವೀಂದ್ರನಾಥ ಕಡಲ ತೀರಕ್ಕೆ ಆಗಮಿಸ್ತಾರೆ ಜನರು. ಆ ಹಿನ್ನೆಲೆಯಲ್ಲಿ ಬಂದಂತ ಜನರಿಗೆ ಯಾವುದೇ ರೀತಿ ತೊಂದರೆ ಆಗಬಾರದು, ಅದೇ ರೀತಿ ಅಹಿತಕರ ಘಟನೆ ನಡೀಬಾರದು ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಹಾಕಲಾಗಿದೆ. ಅದ್ರ ಜೊತೆಗೆ ಸಿಸಿ ಕ್ಯಾಮೆರಾಗಳನ್ನ ಸಹಿತ ಅಳವಡಿಸಲಾಗಿರುವಂತದ್ದು. ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ಇಲ್ಲಿ ನಿಯೋಜನೆ ಮಾಡಿ ಅಹಿತಕರ ಘಟನೆ ಆಗದಂತೆ ಇಲ್ಲಿ ತಡೆಯಲಾಗಿರುವಂತದ್ದು. ಅದ್ರ ಜೊತೆಗೆ ಕರಾವಳಿ ಉತ್ಸವ ಮೊದಲನೇ ದಿನ ಅದ್ದೂರಿಯಾಗಿ ನಡೀತು. ಅದ್ರ ಜೊತೆಗೆ
ಶಂಕರ್ ಮಹಾದೇವನ್ ನಡೆಸಿಕೊಟ್ಟಂತ ಸಂಗೀತ ಸಂಜೆ ಕಾರ್ಯಕ್ರಮದಲ್ಲಿ ಕಾರವಾರದ ಜನ ಮಿಂದೆದ್ರು. ಯುವಕ ಯುವತಿಯರ ಅದ್ಭುತವಾದಂತ ಡ್ಯಾನ್ಸ್ ಗಮನ ಸೆಳೀತು. ಶಂಕರ್ ಮಹಾದೇವನ್ ಒಂದ್ ಕಡೆ ವೇದಿಕೆ ಮೇಲೆ ಹಾಡನ್ನ ಹಾಡ್ತಾ ಇದ್ರೆ, ವೇದಿಕೆಯ ಮುಂಭಾಗದಲ್ಲಿ ನೆರೆದಂತ ಪ್ರೇಕ್ಷಕರು ಕುಂತಲೇ ಕುಣಿದರು. ಚುಮು ಚುಮು ಚಳಿಯನ್ನು ಲೆಕ್ಕಿಸದೆ ಅದೆಷ್ಟೋ ಯುವಕ ಯುವತಿಯರು ಅದ್ಭುತವಾಗಿ ಡ್ಯಾನ್ಸ್ ಅನ್ನ ಮಾಡೋದ್ರ ಮೂಲಕ ಕರಾವಳಿ ಉತ್ಸವದ ಸವಿಯನ್ನ ಸವಿದ್ರು. ಮೊದಲ ದಿನದ ಕಾರ್ಯಕ್ರಮದಲ್ಲೇ ಶಂಕರ್ ಮಹಾದೇವನ್ ಯಶಸ್ಸಿನ ಒಂದು ಕಾರ್ಯಕ್ರಮ ನೀಡೋದರ ಮೂಲಕ ಕರಾವಳಿ ಉತ್ಸವಕ್ಕೆ ಮೆರಗನ್ನ ಕೊಟ್ರು. ಒಟ್ಟಾರೆಯಾಗಿ ಹೇಳಬೇಕಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಉತ್ಸವ ಆರಂಭದ ಹೊತ್ತಲ್ಲೇ ಅದ್ಭುತವಾಗಿ ಕಾರ್ಯಕ್ರಮ ನಡೆದಿರುವಂತದ್ದು. ಅದರ ಜೊತೆಗೆ ಸಾಕಷ್ಟು ಪ್ರೇಕ್ಷಕರು ರವೀಂದ್ರನಾಥ ಕಡಲ ತೀರದಲ್ಲಿ ನೆರೆದು ಶಂಕರ್ ಮಹಾದೇವನವರ ಕಾರ್ಯಕ್ರಮದ ಸವಿಯನ್ನ ಸವಿದ್ರು. ಅದ್ರ ಜೊತೆಗೆ ಕರಾವಳಿ ಉತ್ಸವದ ಸವಿಯನ್ನ ಸವಿದ್ರು. ಇನ್ನು 6 ದಿನಗಳ ಕಾಲ ಕರಾವಳಿ ಉತ್ಸವ ನಡೆಯಲಿದೆ. ಈ 6 ದಿನಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಇರಲಿದೆ. ಅದ್ರ ಜೊತೆಗೆ ಸಾಕಷ್ಟು ಏನು ಸ್ಪರ್ಧೆಗಳು ಸಹಿತ ಇರಲಿದೆ. ಸಾಕಷ್ಟು ಕ್ರೀಡಾ ಸ್ಪರ್ಧೆಗಳು ಸಹಿತ ಇರುವಂತದ್ದು. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ 8 ವರ್ಷಗಳ ಬಳಿಕ 7 ದಿನಗಳ ಕಾಲ ಕರಾವಳಿ ಉತ್ಸವ ನಡೀತಾ ಇದೆ. ಇದರ ಸವಿಯನ್ನ ಉತ್ತರ ಕನ್ನಡ ಜಿಲ್ಲೆಯ ಜನರು ಸವಿತಾ ಇದ್ದಾರೆ. ಮನರಂಜನೆಯ ರಸದೌತಣವೇ ಇಲ್ಲಿ ಸಿಗ್ತಾ ಇರುವಂತದ್ದು. ವೀಕ್ಷಕರ, ಇದಾಗಿತ್ತು ಕರಾವಳಿ ಉತ್ಸವದ ಕಾರ್ಯಕ್ರಮ. ಮೊದಲ ದಿನದ ಕಾರ್ಯಕ್ರಮ ಹೇಗಿದೆ, ಅದ್ರ ಜೊತೆಗೆ ಮುಂದಿನ ಕಾರ್ಯಕ್ರಮ ಯಾರೆಲ್ಲ ಬರ್ತಾರೆ ಎನ್ನುವಂತ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮ್ಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.